बुद्धं शरणं गच्छामि ಹಂಗೆ ಮಾಡ್ಕೊಂಡು ಹುಡುಗ ಈ ಬೌದ್ಧ ವಿಶ್ವವಿದ್ಯಾಲಯಗಳ ನಾಡಿನಲ್ಲಿ ಇವತ್ತು ಪಾಲಿ ಭಾಷೆ ಮತ್ತು ಧರ್ಮಲಿಪಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅತ್ಯಂತ ಸಂಘಂ ಶರಣಂ ಗಚ್ಛಾಮಿ ಕಾರ್ಯಕ್ರಮಕ್ಕೆ ತನ್ನೆಲ್ಲರನ್ನ ಸ್ವಾಗತಿಸಿದ್ದಾರೆ. ಕರ್ನಾಟಕ ಬಿಕ್ಕು ಮತ್ತು ಬಿಕ್ಕುಣಿಯರ ಸಂಘ, ಕರ್ನಾಟಕ ಧಮ್ಮಪದ ಮತ್ತು ಪಾಲಿ ಭಾಷೆ ಟೆಲಿಗ್ರಾಮ್ ವೇದಿಕೆ, ಈ ವೇದಿಕೆಯಲ್ಲಿ ಆಸನಾಗಿರುವಂತಹ ಪೂಜ್ಯರು, ಬಿಕ್ಕು ಸಂಘ, ಉಪಾಸಕ ಉಪಾಸಕಿಯರು, ಇವಾಗ
ಭಿಕ್ಷು ಸಂಘದ ಮತ್ತು ಪೂಜ್ಯರಿಗೆ ಶೀಲಯಾಚನೆ ಮಾಡುವ ಮೂಲಕ ನಾವು ಮುಂದಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಈ ಸುಂದರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಭಿಕ್ಷು ಸಂಘ ಮಾಲಾರ್ಪಣೆ ಮಾಡುವ ಮೂಲಕ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಬಂತುಜಿ ಸ್ವಲ್ಪ ಧನ್ಯವಾದಗಳು. ಪೂಜ್ಯ ಅಧೀಕ್ಷಕ ಅಭಿಯಂತರು ಲೋಕೋಪಯೋಗಿ ಕಲಬುರಗಿ ಹಾಗೂ ಗಣ್ಯರು ಗೋಧಿ ವೃಕ್ಷಕ್ಕೆ ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಗೊಳಿಸಲಿದ್ದಾರೆ. ಎಲ್ಲರೂ ಸಾಧು ಸಾಧು ಹಲವಾರು ಪುಸ್ತಕಗಳನ್ನು ಹೊರತರ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಬಿಡುಗಡೆ ಕಾರ್ಯಕ್ರಮವನ್ನು ಗಣ್ಯರು ಹಾಗೂ ಪೂಜ್ಯ ಭಿಕ್ಷು ಸಂಘ ಉದ್ಘಾಟನೆಗೊಳಿಸ್ತಾ ಇರೋದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಇದೇ ರೀತಿಗೆ ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ಸಮಾಜಮುಖಿ ಸಾಮಾಜಿಕ ಪರಿವರ್ತನೆಯನ್ನು ಒಳಗೊಂಡಂತ ತಥಾಗತ ಭಗವಾನ್ ಬುದ್ಧರ ಚಿಂತನೆಗಳನ್ನು ಮನೆ ಮನೆಗೆ ಮುಟ್ಟಿಸುವ ನಿಟ್ಟಿನಲ್ಲಿ ರಣವೀರ್ ಹೊಸಮನಿಯವರು ಹಲವಾರು ಸದಾವಣೆಯಲ್ಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾರೆ. ಪೂಜ್ಯ ಭಿಕ್ಷುಗಳಿಗೆ ಜನರಿಗೆ ಕಾಣಿಕೆ ನೀಡುವಂತ महाकाव्य शास्त्री भगवान गौतम बुद्ध ನಮೋ ಬುದ್ಧಾಯ. ಸರ್ವರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು. ಮಹಾ ಉಪಾಸಕ ಯುವಕ ರಣಧೀರ್ ಹೊಸಮನಿಯವರು ಬರೆದಿರುವಂಥ ಪಾಲಿ ಕಲಿಕಾ ಸರಳ ಗ್ರಂಥವನ್ನು ಇಂದು ಬಿಡುಗಡೆ ಮಾಡಲಾಯಿತು. ಎಲ್ಲರೂ ಬಹಳ ಸರಳವಾಗಿ ಸುಲಭವಾಗಿ ಕಲಿಯುವಂಥ ಈ ಪಾಲಿ ಭಾಷೆಯನ್ನು ಏನು ರಣಧೀರ್ ಅವರು ಬರೆದಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗುವ ಹಾಗೆ ಪಾಲಿ ಭಾಷೆಯನ್ನು ತಿಳ್ಕೊಳ್ಳುವ ಒಂದು ರೀತಿಯಲ್ಲಿ ಮಟ್ಟದಲ್ಲಿ ಭಾಳ ಉಪಯೋಗಕಾರಿಯಾಗಿರುವಂಥದ್ದು. 2500 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಏನು ಧಮ್ಮವನ್ನು ಬೋಧಿಸಿದರು, ಆ ಬೋಧಿಸಿದಂಥ ಧಮ್ಮ ಪಾಲಿ ಭಾಷೆಯಲ್ಲಿತ್ತು. ಆ ಪಾಲಿ ಭಾಷೆಯನ್ನು ಬುದ್ಧರ ಕಾಲದಲ್ಲಿ ಮತ್ತು ನಂತರದಲ್ಲಿ ಪ್ರಾಕೃತ ಲಿಪಿಯಲ್ಲಿ ಧಮ್ಮವನ್ನು ಬರೆಯಲಾಯಿತು. ಭಗವಾನ್ ಬುದ್ಧರು ಬೋಧಿಸಿದಂಥ ಪಾಲಿ ಭಾಷೆಯಲ್ಲಿದ್ದಂಥ ಧಮ್ಮವನ್ನು ಪ್ರಾಕೃತ ಲಿಪಿಯಲ್ಲಿ ಅದನ್ನು ಬರೆಯಲಾಯಿತು. ಅದನ್ನು ನಮ್ಮ ರಣಧೀರ್ ಹೊಸಮನಿಯವರು, ನಿಮ್ಮ ಜಿಲ್ಲೆ ಗುಲ್ಬರ್ಗ ಜಿಲ್ಲೆಯ ಹೆಮ್ಮೆಯ ಪುತ್ರ, ಇಡೀ ಭಾರತ ದೇಶದಲ್ಲಿಯೇ ಯಾರೂ ಮಾಡಲಾಗದಂಥ ಒಂದು ಸಾಧನೆಯನ್ನು ಮಾಡಿ ಪ್ರಾಕೃತ ಲಿಪಿಯನ್ನು ಸ್ವತಃ ಸನ್ನತಿಯಲ್ಲಿ ದೊರೆತಂಥ ಶಿಲಾಶಾಸನದಲ್ಲಿ ಏನು ಇವರಿಗೆ ದೊರೆಯಿತು ಅಲ್ಲಿ ಅವರು ಅಧ್ಯಯನ ಮಾಡಿ 4-5 ವರ್ಷಗಳ ಕಾಲ ಅಧ್ಯಯನ ಮಾಡಿ ಸ್ವತಃ ಪ್ರಾಕೃತ ಲಿಪಿಯನ್ನು ಕಲಿತು ಪ್ರಾಕೃತಿ ಲಿಪಿಯಲ್ಲೇ ಪಾಲಿ ಭಾಷೆನ ಹೇಗೆ ಕಲಿಯೋದು ಅನ್ನೋವಂಥದ್ದನ್ನು ಅವರು ಪುಸ್ತಕದ ರೂಪದಲ್ಲಿ ಬರೆದಿದ್ದಾರೆ. ಅದನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ. ಈ ಪುಸ್ತಕದ ಮೂಲಕ ಹೆಚ್ಚಿನ ಜನರಿಗೆ ಜ್ಞಾನೋದಯದ ಮಾರ್ಗ ದೊರೆಯಲಿ, ಜ್ಞಾನೋದಯನ ಪಡೆಯುವಂಥ ಮಾರ್ಗದಲ್ಲಿ ಇದು ದಾರಿದೀಪವಾಗಲಿ ಅಂತೇಳಿ ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳನ್ನು ಹೇಳ್ತಾ, ರಣಧೀರ್ ಹೊಸಮನಿಯವರಿಗೆ ನೀವೆಲ್ಲರೂ ಸಾಕಾರ ಮಾಡಬೇಕು, ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಅಂಥೇಳಿ ನಾನು ಕೇಳ್ತೀನಿ. ಇದು ನನಗೆ ಗೊತ್ತಿರುವ ಹಾಗೆ ಭಾರತ ದೇಶದಲ್ಲಿ ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಪಶ್ಚಿಮ ಬಂಗಾಳದಿಂದ ಗುಜರಾತ್ವರೆಗೆ ನಾನು ಎಲ್ಲ ರಾಜ್ಯದಲ್ಲೂ ಓಡಾಡಿದ್ದೀನಿ. ಅಲ್ಲೆಲ್ಲ ಪಾಲಿ ಭಾಷೆಯನ್ನು ಇಂಗ್ಲೀಷ್ನಲ್ಲಿ, ರೋಮನ್ ಲಿಪಿನಲ್ಲಿ, ಬೇರೆ ಬೇರೆ ಲಿಪಿನಲ್ಲಿ ಕರೀತಾರೆ. ಆದರೆ ಪಾಲಿ ಭಾಷೆಯ ಮೂಲ ಲಿಪಿ ಇದೆಯಲ್ಲ, ಪಾಲಿ ಭಾಷೆಯ ಮೂಲ ಲಿಪಿ ಯಾವುದು ಅಂತಂದರೆ ಪ್ರಾಕೃತ ಲಿಪಿ. ಆ ಪ್ರಾಕೃತ ಲಿಪಿಯನ್ನು ಸ್ವತಃ ಓದಿ, ರಣಧೀರಿಗೆ ಯಾರು ಗುರುಗಳಿಲ್ಲ, ತನಗೆ ತಾನೇ ಗುರು, ರಣಧೀರನೇ ಗುರು, ತಾನೇ ಸ್ವತಃ ಕಲಿತು ಈ ಗ್ರಂಥವನ್ನು ಬರೆದಿದ್ದಾರೆ. ಭಾಳ ಉತ್ತಮವಾದ ಪುಸ್ತಕ. ಇದನ್ನು ವಿಶ್ವವಿದ್ಯಾನಿಲಯಗಳು ಮತ್ತು ಇತರ ಕಾಲೇಜುಗಳಲ್ಲಿ ಪಠ್ಯಪುಸ್ತಕವಾಗಿ ಪಾಲಿ ಭಾಷೆನ ಕಲಿಯೋರಿಗೆ ಅದನ್ನು
ಆಯ್ಕೆ ಮಾಡ್ಕೊಳ್ಳೋದು ಉತ್ತಮವಾದದ್ದು ಅಂತ ನಾನು ಭಾವಿಸ್ಕೊಳ್ತೀನಿ. ಎಲ್ಲರಿಗೂ ನಮೋ ಬುದ್ಧಾಯ. ಇದು ಏನಂತಂದರೆ ವಿಶೇಷ, ನಾನು ಮೊದಲನೇದಾಗಿ ಎಲ್ಲ ಬಿಕ್ಕು ಸಂಘಕ್ಕೆ ಮೊದಲು ತಿವಾರ ವಂದನ ಮಾಡ್ತೀನಿ. ಯಾಕಂತಂದರೆ ಇದಕ್ಕೆ ಸ್ಫೂರ್ತಿ ಅವರ ಕಮ್ಮ ಫಲ ನನಗೆ ಬಂದಿರ್ತಕ್ಕಂಥದ್ದು. ಅವ್ರು ಕಲಿಬೇಕು ಪಾಲಿ ಕಲಿತ ಪಾಲಿ ಸಾಹಿತ್ಯದಲ್ಲೇ ಅಲ್ಲಿ ಅಮೃತ ಇದೆ. ಒಂದು ಮಾತನ್ನು ಹೇಳ್ತೀನಿ, ಬಾಬಾ ಸಾಹೇಬ್ರ ಒಂದು ಸಂಸ್ಕೃತ ಭಾರತದಲ್ಲಿದೆ, ಸಂಸ್ಕೃತನೆಲ್ಲ ಕಲಿತಾಗ ನಾನು ಭಾರತದ ಸಂಪೂರ್ಣ ಇತಿಹಾಸವನ್ನು ತಿಳ್ಕೊಬೇಕಂತ ಸಂಸ್ಕೃತನ ಕಲಿತರು. ಆನಂತರ ವಿದೇಶಿಗೆ ಹೋದರು ಬಾಬಾ ಸಾಹೇಬರು. ವಿದೇಶಿದಾಗ ನೋಡಿದಾಗ ಸಂಪೂರ್ಣ ಪಾಲಿ ಸಾಹಿತ್ಯನೇ ಧಮ್ಮದಲ್ಲಿದೆ, ಇಲ್ಲಿ ನಿಧಿ ಇದೆ, ಇದು ಒಂದು ಖನಿಜ, ದೊಡ್ಡ ಖನಿಜ, ಇಲ್ಲಿದಿಂದ ಎಲ್ಲ ಭಾಷೆಗೆ ಭಾಷಾಂತರ ಆಗಿದೆ ಅಂತ ತಿಳಿದು ಅವರು ಸ್ವತಃ ಪಾಲಿಯನ್ನು ಕಲಿತು ಅವರು ಡಿಕ್ಷನರಿಯನ್ನು ಬರೆದರು. ಕೆಲವು ಪಾಲಿ ಓಡುಗಳನ್ನು ಬುದ್ಧಾಂಡಿ ಧಮ್ಮದಲ್ಲಿ ಕೂಡ ಕೊಟ್ಟರು. ಗೊಂದಲ ಸೃಷ್ಟಿ ಆಗ್ತೈತಿ ಜನರಿಗೆ. ಇದು ಏನಪ್ಪ ಪರಿಹಾರ ಅಂತಂದಾಗ ಸಾರಿಪುತ್ತ ಬಂತೇಜಿಯವ್ರು ನನಗೆ ನೆನಪು ಬರ್ತದ. ಸಾರಿಪುತ್ತ ಬಂತೇಜಿ ಶಹಾಪುರ ಬುದ್ಧ ವಿಹಾರದಲ್ಲಿ 2007ರಲ್ಲಿ ಬಂತೇಜಿಯವರು ಎಲ್ಲಿಗೆ ಅಂತಂದರೆ ಕನಗನಹಳ್ಳಿಗೆ ಬರ್ತಾರೆ. ಅವ್ರ ಜೊತೆಗೆ ಶ್ರೀಲಂಕಾದ ಒಬ್ಬರು ಬಂತೇಜಿ ಬರ್ತಾರೆ. ಶ್ರೀಲಂಕಾದ ಬಂತೇಜಿ ಬಂದಾಗ ಆ ಬಂತೇಜಿ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ಇದನ್ನು ಓದ್ಬೋದಾ ಅಂತ ಕೇಳಿದಾಗ ಆ ಬಂತೇಜಿ ಅವರು ಒಂದು ಪ್ರಶ್ನೆ ಹಾಕ್ತಾರೆ, ಏನನ್ನದ ಇದು ಮನುಷ್ಯ ಮಾಡಿದ ನೇಚರ್ ಮಾಡಿದ ಅಂತ ಕೇಳಿದಾಗ ಮನುಷ್ಯ ಮಾಡಿದ ಬಂತೇಜಿ ಅಂದಾಗ ಅದಕ್ಕೆ ಮನುಷ್ಯ ಮಾಡಿದರೆ ಎಲ್ಲನೂ ಕೂಡ ಓದ್ಬೋದು ಅಂತೇಳಿ ನನಗೊಂದು ಧಮ್ಮಪದ ಪುಸ್ತಕವನ್ನು ಪಾಲಿಯಲ್ಲೇ ನನ್ನ ಹೆಸರನ್ನು ಬರೆದು ಕೊಡ್ತಾರೆ. ಆವಾಗ ನನಗೆ ಮೊದಲ ಇಂಪ್ರೆಸ್ ಆಗಿರ್ತಕ್ಕಂಥದ್ದು ಬಿಕ್ಕು. ಗುರು ಇಲ್ಲಂತಾರೆ, ಗುರು ಅಂತಂದ್ರೇ ನನ್ನ ಒಂದು ಭಾವಿಸ್ತೀನಿ. ಗುರು ಇಲ್ಲಲ್ಲ, ಗುರು ಕೂಡ ಅಂದಂಗೆ ಅದು. ಆ ನಂತರ ನನ್ನ ಕಲಿಕೆ ಪ್ರಾರಂಭ ಆಗಿ 2012ಕ್ಕೆ ಬಂತು. ಅಷ್ಟರೊಳಗಾಗಿ ನಾನು ಸಂಪೂರ್ಣವಾಗಿ ಆ ಪದಗಳು ಬಿಡಿಸಿದೆ, ಎಲ್ಲನ ಕಲಿತೆ. ಆದರೆ 15ರಲ್ಲಿ ಬಂದಾಗ ಜಾತಕ ಕಥೆಗಳು ಸನ್ನತಿ ಬಗ್ಗೆನೇ ಬರಿಬೇಕಂತೇಳಿ ಸನ್ನತಿದ ಒಂದು ಇತಿಹಾಸವನ್ನು ತೆಗೆದುಕೊಂಡು ಬರೆದೆ. ಬಟ್ ಆದರೆ ಎಲ್ಲರೂ ಏನಿತ್ತು ಅದರ ಬಗ್ಗೆ ಅರಿವಿರಲಿಲ್ಲ. ಅವ ಸುಳ್ಳು ಹೇಳ್ತಾ ಇದ್ದಾನೆ, ಅವ್ನು ತಪ್ಪು ಹೇಳ್ತಾ ಇದ್ದಾನೆ ಅನ್ನೋ ಒಂದು ಪರಿಜ್ಞಾನ ಬಂತು. ಆವಾಗ 2017ರಲ್ಲಿ ನಾಂದೇಡ್ ಬಿಕ್ಕು ಸಂಘ ಬರ್ತವೆ. ನಾಂದೇಡಿಂದ ಬಿಕ್ಕು ಸಂಘ ಬಂದು ಅವರು ಜಸ್ಟ್ ನೀವು ಹೇಳ್ತಿರ್ತಕ್ಕಂಥ ಎಲ್ಲನ ಸತ್ಯ, ನೀವು ಹೇಳ್ತಿರ್ತಕ್ಕಂಥ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಬಂತೆ ಹಿಂಗೆ ಹೇಳ್ತಿದ್ದೀರಿ ನೀವು, ಆದರೆ ನಮಗೂ ಎಲ್ಲ ನೀವು ತಪ್ಪಿದೆ, ನೀವು ಏನು ಹೇಳ್ತಾ ಇದ್ದೀರಿ ಅಂತಿದೆ. ಇದಕ್ಕೆ ಪರಿಹಾರ ಏನು? ನಿನ್ನಲ್ಲೇ ದೋಷ ಇದೆ ಅಂದ್ರೆ, ಅರೆ ಬಂತೇಜ ಕೂಡ ನನ್ನಲ್ಲೇ ದೋಷ ಇದೆ ಅಂತಾರಲ್ಲಪ್ಪ, ನನ್ನ ಏನು ಮಾಡಬೇಕು ಅನ್ನೋದು ಒಂದು ಯೋಚನೆ ಹೊಡಿತು. ಅವಾಗ ನನಗೆ ಅರಿವಿಗೆ ಬಂದದ್ದು, ಇವರು ಓದಂಗೆ ಮಾಡಿದಾಗ ತನ್ನನ್ನು ತಾನೇ ಆಟೋಮೆಟಿಕ್ ಎಲ್ಲ ಬರ್ತದಂತೇಳಿ ಪಾಲಿ ಕೈಪಿಡಿಯನ್ನು ಸ್ಟಾರ್ಟ್ ಮಾಡಿದೆ. ಆ ಕೈಪಿಡಿ ಸ್ಟಾರ್ಟ್ ಮಾಡಬೇಕಾದ್ರೆ 2009ರಿಂದ 2021ರವರೆಗೆ ನಿರಂತರ ನಡೆದಿರ್ತಕ್ಕಂಥದ್ದು. ಅವಾಗ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಆನಂತರ ಮಹಾಬೋಧಿ ಸೊಸೈಟಿ 2022ರಲ್ಲಿ ಬಿಡುಗಡೆ ಮಾಡ್ತದ. ಅದನ್ನು ಮತ್ತೆ ಎಕ್ಸ್ಟ್ರಾ ಹೆಚ್ಚಿನ ವಿಷಯ ಸೇರಿಸಿ ಹೆಚ್ಚಿನ ಅಧ್ಯಯನ ಅದರೊಳಗೆ ಅಳವಡಿಸಿ ಮತ್ತು ಈಗೆಲ್ಲ ಬಿಕ್ಕು ಸಂಘದ ನೇತೃತ್ವದಲ್ಲಿ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗೇನಿಲ್ಲ, ಯಾವುದು ಎಲ್ಲನೂ ಕೂಡ ಓದ್ಬೋದು, ಯಾರು ಏನು ಗೊಂದಲ ಆಗಲ್ಲ, ಗೊಂದಲ ಇಲ್ಲದೆ ಇಂದಿನ ನಮ್ಮ ಪೂರ್ವಜರ ಮಾತುಗಳನ್ನು ನಾವು ಆಡ್ಬೋದು ಅಂತ ಹೇಳ್ತಾ ಈ ಎಲ್ಲ ಬಿಕ್ಕು ಸಂಘಕ್ಕೂ ಮತ್ತು ಎಲ್ಲ ಉಪಾಸಕರಿಗೂ ನಮ್ಮ ಬುದ್ಧಾಯ. ಸಾಧು ಸಾಧು ಸಾಧು. तथागत महाकाव्य शास्त्रमुनि भगवान गौतम बुद्ध ನಡೆದಿರುವರು ಬೌದ್ಧದ ವಿಚಾರಗಳು, ಬಾಬಾ ಸಾಹೇಬ್ ವಿಚಾರಗಳು ಅವರು ಇನ್ನು ಮುಂದೆ ಇದೇ ರೀತಿ ಮುಂದುವರಿಸಿ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ನೀಡಿದವರು ಅಂತ ಈ ಸಂದರ್ಭ ಹೇಳಿ, ನಾವೇನಪ್ಪ ಅಂದ್ರೆ ನಾನು ತಮ್ಮ ಜೊತೆಯಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನಾನು ಏನಪ್ಪ ತಮ್ಮ ಸಹಾಯವಾಗಿ ಇರ್ತೀನಿ ಅಂತೇಳಿ ಈ ಸಂದರ್ಭ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪೂಜ್ಯರು, ಬಿಕ್ಕು ಸಂಘ, ಉಪಾಸಕಿಯರು, ಇವಾಗ ಬಿಕ್ಕು ಸಂಘದ ಮತ್ತು ಪೂಜ್ಯರಿಗೆ ಶೀಲಯಾಚನೆ ಮಾಡುವ ಮೂಲಕ ನಾವು ಮುಂದಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಬಿಕ್ಕು ಮತ್ತು ಬಿಕ್ಕುಣಿಯರ ಸಂಘ, ಕರ್ನಾಟಕ ಧಮ್ಮಪದ ಮತ್ತು ಪಾಲಿ ಭಾಷೆ ಟೆಲಿಗ್ರಾಮ್ ವೇದಿಕೆ